ಹಾಯ್ ಎಲ್ಲರಿಗೂ ನಮಸ್ಕಾರ. ಲಂಬಾಣಿ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ ಒಂದು ಒಳ್ಳೆ ರೆಸಿಪಿ. ಏನಂದರೆ ಸೋಯಾ ಜಂಕ್ಸ್ ಗ್ರೇವಿ ಅಂತೇಳಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಹಲವಾರು ರೆಸಿಪಿಗಳನ್ನು ನಾವು ಮಾಡ್ಬೋದು. ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಮೊದಲಿಗೆ ಸೋಯಾ ಜಂಕ್ಸ್ನ 1 ಅವರ್ ನೆನೆಸಿಟ್ಕೊಂಡಿದ್ವಿ. ನೀರಲ್ಲಿರುವ ಸೋಯಾಬೀನ ಸಪ್ರೇಟ್ ಮಾಡ್ಕೊಂಡಿದ್ವಿ. ನಂತರ ಒಂದು 1/4 ಟೇಬಲ್ ಸ್ಪೂನಷ್ಟು ಅಚ್ಚ ಪುಡಿ, ಮೊಸರು 4 ಟೇಬಲ್ ಸ್ಪೂನು, ಸ್ವಲ್ಪ ಗರಂ ಮಸಾಲ, ನಂತರ ಧನಿಯಾದ ಪುಡಿ, ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮ್ಯಾಗ್ನೇಟ್ ಮಾಡ್ಕೊಂಬಿಡೋಣ, ಇಲ್ಲ ಕಲಿಸ್ಕೊಂಬಿಡೋಣ ಚೆನ್ನಾಗಿ. ನಂತರ ಕೊನೆಯದಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿಟ್ಟು ಇಟ್ಕೊಂಡಿರೋದನ್ನು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ಚೆನ್ನಾಗಿ ಮ್ಯಾಗ್ನೇಟ್ ಮಾಡ್ಕೊಂಡು ಒಂದು ಹಾಫ್ ಆನ್ ಅವರ್ ಸೈಡಿಗೆ ಇಟ್ಬಿಡೋಣ. ನಂತರ ಇಲ್ಲಿ ಪ್ಯಾನ್ ಇಟ್ಕೊಂಡಿದ್ದೀವಿ, ಮಣ್ಣಿನ ಪಾತ್ರೆ. ಅದಕ್ಕೆ ಸ್ವಲ್ಪ ಬಟರ್ ಸೇರಿಸ್ಕೊಂಡಿದ್ದೀವಿ. ಬಟರ್ ಒಂದೇ ಆದರೆ ಸೀದೋಗ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ವಿ. ಆಯಿಲ್ ಬಿಸಿಯಾಗಿದ್ದ ನಂತರ 2 ಪಲಾವ್ ಎಲೆ, ನಂತರ ಚಕ್ಕೆ, ಒಂದು ಸ್ವಲ್ಪ ಏಲಕ್ಕಿ, ಲವಂಗನ ಸೇರಿಸ್ಕೊಂಡಿದ್ವಿ. ನಂತರ ಮೀಡಿಯಮ್ ಆಗಿ ಹೆಚ್ಚಿರುವಂಥ ಆನಿಯನ್ ಸೇರಿಸ್ಕೊಂಡಿದ್ವಿ. ಚೆನ್ನಾಗಿ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡ್ಕೊಂಡಿದ್ವಿ. ಆಮೇಲೆ ಒಂದು 3 ಟೊಮೆಟೊನ ಗ್ರೈಂಡ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದ್ರ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡಿದ್ವಿ. ಅದು ಸಹ ಬೆಂದಾದಮೇಲೆ ನಾವೇನು ಮ್ಯಾಗ್ನೇಟ್ ಮಾಡ್ಕೊಂಡಿದ್ವಲ್ಲ ಸೋಯಾ ಜಂಕ್ಸ್ನ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಆ್ಯಡ್ ಮಾಡ್ಕೊಂಡಿದ್ಮೇಲೆ ಇದನ್ನು ಚೆನ್ನಾಗಿ ಒಂದು ಸರಿ ಫ್ರೈ ಮಾಡ್ಕೊಂಬಿಡೋಣ. ಚೆನ್ನಾಗಿ ಫ್ರೈ ಆಗಿದ್ಮೇಲೆ ನಾವೇನು ಮ್ಯಾಗ್ನೇಟ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲನ ನೀರು ಹಾಕಿ ಸ್ವಲ್ಪ ಅದಕ್ಕೆ ಸೇರಿಸ್ಕೊತಾ ಇದ್ದೀವಿ. ಕುದಿ ಬಂದಮೇಲೆ ಮೇಲಿಂದ ಸ್ವಲ್ಪ ಫ್ರೆಶ್ ಕ್ರೀಮ್ 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ವಿ. ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ವಿ. ಈ ರೀತಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಅಥವಾ ಬ್ಯಾಚುಲರ್ಸ್ಗೆ ಈಸಿ ಆಗಲಿ ಅಂತ ಈ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಖಂಡಿತ ಇವತ್ತು ಮಾಡೋ ರೆಸಿಪಿ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ನೀವು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.